ಮಂಡಿ ನೋವು ತುಂಬ ಕಾಮನ್ ರೀಸನ್, ಮಲ್ಟಿಪಲ್ ರೀಸನ್ಸ್ ಇದೆ. ತುಂಬ ಕಾಮನ್ ರೀಸನ್ ಅಂದರೆ ಓವರ್ ವೆಯ್ಟ್, ಹೆವಿ ವೆಯ್ಟ್. ನಮಗೇನಾಗಿದೆ ಅಂದರೆ 25 ವರ್ಷದಲ್ಲಿ ಒಬಿಸಿಟಿ 25% ಜಾಸ್ತಿ ಆಗಿದೆ ದೇಶದಲ್ಲಿ ಎಲ್ಲ ಕಡೆ. ಮುಂಚೆ ಬರೀ ಸಾಹುಕಾರ ದಪ್ಪಗಿರೋರು, ಈಗ ಮಿಡಲ್ ಕ್ಲಾಸು, ಈವನ್ ಪೂರರ್ ಕ್ಲಾಸು ತುಂಬ ದಪ್ಪಗಾಗ್ತಾ ಇದೆ. ಅದರಿಂದ ಮಂಡಿ ಮೇಲೆ ತುಂಬ ಪ್ರೆಷರ್ ಆಗುತ್ತೆ. ಆದ್ದರಿಂದ ಮಂಡಿ ನೋವು ಬರೋದು ಜಾಸ್ತಿ ಆಗುತ್ತೆ. ನಾವು ಇದೇ ಮಾಡ್ತೀವಿ ಅಂದರೆ ಔಟ್ಕಮ್ ಅದೇ ಇರುತ್ತೆ. ಆದ್ದರಿಂದ ನಾವು ಮಾಡೋದನ್ನ ಚೇಂಜ್ ಮಾಡ್ಕೋಬೇಕು, ಬೇರೆ ರೀತಿ ಯೋಚಿಸ್ಬೇಕು, ಬೇರೆ ರೀತಿ ಫುಡ್ ಅಂತೂ ಖಂಡಿತ ನಾವು ಕಮ್ಮಿ ಊಟ ಮಾಡಬೇಕು, ಅದು ಶುಗರ್ ಅನ್ನೋದನ್ನ ಅವಾಯ್ಡ್ ಮಾಡಬೇಕು. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬೊಕನ್ಕೆರೆ. ಇತ್ತೀಚೆಗೆ ನೀವು ಬಹಳ ಕೇಳಿರ್ತೀರಿ, ತುಂಬ ಸಣ್ಣ ವಯಸ್ಸಿನವ್ರಿಗೂ ಕೂಡ ಮಂಡಿ ನೋವಿನ ಸಮಸ್ಯೆ ಕಾಡ್ತಾ ಇದೆ. ಮತ್ತು ಮಂಡಿ ನೋವಿನ ಬಗ್ಗೆ ಬೇರೆ ಬೇರೆ ಏನೇನೋ ಮೂಢನಂಬಿಕೆಗಳು ಕೂಡ ಇದ್ದಾವೆ. ಜಾಸ್ತಿ ಹೊತ್ತು ನಿಂತಿದ್ರೆ ಮಂಡಿ ನೋವು ಬರುತ್ತೆ, ಜಾಸ್ತಿ ನಡೆದ್ರೆ ಮಂಡಿ ನೋವು ಬರುತ್ತೆ, ಅಥವಾ ಇಂಥ ಪದಾರ್ಥಗಳನ್ನು ತಿಂದರೆ ಬರುತ್ತೆ, ಮತ್ತು ಇಂಥ ಎಕ್ಸಸೈಸ್ಗಳನ್ನು ಮಾಡಿಬಿಟ್ರೆ ಮಂಡಿ ನೋವು ಬರುತ್ತೆ ಅನ್ನೋ ರೀತಿಯಲ್ಲಿ ಏನೇನೋ ಮೂಢನಂಬಿಕೆಗಳಿದ್ದಾವೆ. ಇವುಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಅಮೇರಿಕಾದಲ್ಲಿ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅಮರ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಥರದ ಉಪಯುಕ್ತ ಮಾಹಿತಿಗಳಿಗೋಸ್ಕರ ನೀವು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಡಾಕ್ಟರ್ ಅಮರ್ ಕುಮಾರ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ತುಂಬ ಸಂತೋಷ. ಇತ್ತೀಚೆಗೆ ತುಂಬ ಚಿಕ್ಕ ವಯಸ್ಸಿನವ್ರಿಗೂ ಮಂಡಿ ನೋವು ಬರ್ತಿದೆ, ಯಾಕೆ? ಮಂಡಿ ನೋವು ತುಂಬ ಕಾಮನ್ ರೀಸನ್, ಮಲ್ಟಿಪಲ್ ರೀಸನ್ಸ್ ಇದೆ. ತುಂಬ ಕಾಮನ್ ರೀಸನ್ ಅಂದರೆ ಓವರ್ ವೆಯ್ಟ್, ಹೆವಿ ವೆಯ್ಟ್. ನಮಗೇನಾಗಿದೆ ಅಂದರೆ 25 ವರ್ಷದಲ್ಲಿ ಒಬಿಸಿಟಿ 25% ಜಾಸ್ತಿ ಆಗಿದೆ ದೇಶದಲ್ಲಿ ಎಲ್ಲ ಕಡೆ. ಮುಂಚೆ ಬರೀ ಸಾಹುಕಾರ ದಪ್ಪಗಿರೋರು, ಈಗ ಮಿಡಲ್ ಕ್ಲಾಸು, ಈವನ್ ಪೂರರ್ ಕ್ಲಾಸು ತುಂಬ ದಪ್ಪಗಾಗ್ತಾ ಇದೆ. ಅದರಿಂದ ಮಂಡಿ ಮೇಲೆ ತುಂಬ ಪ್ರೆಷರ್ ಆಗುತ್ತೆ. ಆದ್ದರಿಂದ ಮಂಡಿ ನೋವು ಬರೋದು ಜಾಸ್ತಿ ಆಗಿದೆ. ಅಲ್ಲ, ಇದು ಕೆಲವು ನನ್ನ ಇಂಟ್ರಡಕ್ಷನ್ ಕೊಡ್ತಾ ಹೇಳ್ತಿದ್ನಲ್ಲ, ಮಂಡಿ ನೋವು ತುಂಬ ಹೊತ್ತು ನಿಂತಿದ್ರೆ ಬರುತ್ತೆ ಅನ್ನೋ ರೀತಿ ಕೆಲವ್ರಿಗೆ ಆ ಥರದ ಅಭಿಪ್ರಾಯ ಇದೆ. ತುಂಬ ಮಂದಿ ನಿಂತಿದ್ರೆ, ಯಾಕಂದ್ರೆ ತುಂಬ ಹೊತ್ತು ನಿಂತು ಮಾಡುವ ಕೆಲಸಗಳು ಬಹಳಷ್ಟು ಇರ್ತವೆ. ಹೌದು. ಸೊ ಅಂಥವ್ರಿಗೆ ಮಂಡಿ ನೋವು ಬಂದರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ನಿಂತಿರ್ಬೇಕಾ ಒಂದೇ ಕಡೆ ನಿಂತ್ಕೋಬೇಡಿ. ನಿಂತಿರೋ ಕೆಲಸ ಆದರೂ ಕೂಡ ಮೂವ್ ಮಾಡ್ಕೊಂಡು ಮಾಡಿ, ಒಂದೇ ಕಡೆ ನಿಂತ್ಕೋಬೇಡಿ. ಕೂತ್ಕೊಳ್ಳೋದು ಯಾವಾಗಲೂ ಬೆಟ್ರ್, ಬರೀ ನಿಂತ್ಕೊಳ್ಳೋಕ್ಕಿಂತ. ನಿಂತ್ಕೊಂಡು ಕೂತ್ಕೊಳ್ಳೋಕ್ಕಿಂತಲೂ ನಡೆಯೋದು ಬೆಟ್ರ್. ನಡೆದ್ರೆ ಜಾಯಿಂಟ್ಸ್ ಆ್ಯಕ್ಟಿವ್ ಆಗಿರುತ್ತೆ, ಕ್ಯಾಲರಿ ಲೂಸು ಆಗುತ್ತೆ, ನಿಮ್ಮ ವೆಯ್ಟ್ ಲೂಸು ಆಗುತ್ತೆ. ನಾನು ಟ್ರೈನಿಂಗ್ನಲ್ಲಿ ನಮಗೊಬ್ಬ ಭಾಳ ಒಳ್ಳೆ ಡಾಕ್ಟ್ರ್ ಇದ್ದರು. ಅವರೇನು ಆರೋಗ್ಯಕ್ಕೆ ಭಾಳ ಸಿಂಪಲ್ ಅಪ್ಪ, ಊಟ ಕಮ್ಮಿ ಮಾಡಿ ನಡೆಯೋದು ಜಾಸ್ತಿ ಮಾಡಿ. ನಡೆಯೋದು ಜಾಸ್ತಿ ಮಾಡ್ಬೇಕು ನಾವು. ಇವಾಗ ಏನಾಗಿದೆ, ಚಿಕ್ಕ ಚಿಕ್ಕ ಜಾಗಕ್ಕೂ ಕೂಡ ನಾವು ವೆಹಿಕಲ್ ತೊಗೊತೀವಿ. 100 ವರ್ಷದಿಂದ ಎಲ್ಲ ಕಡೆಗೂ ಎಲ್ಲರೂ 99% ಆಫ್ ದ ಟೈಮ್ ನಡೀತಾ ಇದ್ವಿ. ನಾನು ಚಿಕ್ಕ ವಯಸ್ಸಿನಲ್ಲೇ, ನನಗೆ ಇವಾಗ 77 ವರ್ಷ, ಚಿಕ್ಕ ವಯಸ್ಸಿನಲ್ಲಿ ಎಲ್ಲದಕ್ಕೂ ನಡ್ಕೊಂಡೇ ಹೋಗ್ತಿದ್ವಿ. ಯಾರು ಎಲ್ಲದಕ್ಕೂ ಸ್ಕೂಟ್ರ್ ತೊಗೊಳ್ಳೋದು, ಕಾರ್ ತೊಗೊಂಡು ಹೋಗ್ತಿರಲಿಲ್ಲ. ಆದ್ದರಿಂದ ಏನಾಗೋದು, ಬಾಡಿ ಆ್ಯಕ್ಟಿವ್ ಆಗಿರೋದು. ಮತ್ತು ಕೆಲವ್ರಿಗೆ ಇನ್ನೂ ಒಂದು ಮೂಢನಂಬಿಕೆ ಇದೆ, ಜಾಸ್ತಿ ನಡೆದ್ರೆ ಮಂಡಿ ನೋವು ಬರುತ್ತೆ ಅಂತ. ಜಾಸ್ತಿ ನಡೆದ್ರೆ ಮಂಡಿ ನೋವು ಯಾಕೆ ಬರುತ್ತೆ ಅಂದ್ರೆ, ಮಂಡಿ ನೋವು ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ದಪ್ಪ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಇಲ್ಲದೇ ಇದ್ರೆ ಬರಲ್ಲ. ನಡೆದಷ್ಟು ನಿಮ್ಗೆ ಒಳ್ಳೇದು. ಇವಾಗ ನೀವು ಮಂಡಿ ನೋವು ಜಾಸ್ತಿ, ಮಂಡಿ ನೋವು ಇದ್ರೆ ನಡೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಖಂಡಿತ. ಬಟ್ ಏನು ಮಾಡಬೇಕು? ಈಗ ಮಂಡಿ ನೋವು ಇರುತ್ತೆ, ಅವ್ರು ವೆಯ್ಟ್ ರಿಡ್ಯೂಸ್ ಮಾಡಬೇಕು. ಸೊ ಮಂಡಿ ನೋವಿಗೆ ಪರಿಹಾರನೂ ಕಂಡುಕೋಬೇಕು, ಏನು ಮಾಡಬೇಕು? ಅವಾಗ ಅದೊಂದು ಸ್ವಲ್ಪ ಕಷ್ಟನೇ. ಊಟ ಕಮ್ಮಿ ಮಾಡ್ಕೋಬೇಕು. ಊಟ ಅಂದರೆ ಕ್ಯಾಲ್ರಿ ಕೌಂಟು ಕಮ್ಮಿ ಮಾಡ್ಕೋಬೇಕು. ನಾನು ಹೇಳೋದು ಯಾವಾಗಲೂ, ಹೊಟ್ಟೆ ತುಂಬ ಊಟ ಮಾಡಬೇಡಿ. 70% 75% ಆದಾಗಲೇ ನಿಲ್ಲಿಸಿ. ನಾವೇನಾಗುತ್ತೆ ಅಂದರೆ ಗಬಗಬ ಅಂತ ಊಟ ಮಾಡ್ತೀವಿ, ಮುಗ್ಸಕ್ಕೆ ಊಟ ಮಾಡಬಾರ್ದು, ಸಂತೋಷಕ್ಕೆ ಊಟ ಮಾಡ್ಬೇಕು. ಎರಡನೇದಾಗಿ ಬಾಯಿನಲ್ಲೇ ಊಟ ಡೈಜೆಸ್ಟ್ ಆಗೋದು ಜಾಸ್ತಿ. ಊಟದ ಬಗ್ಗೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೇನೆ. ಬಟ್ ಈಗ ಕೆಲವ್ರಿಗೆ ಇನ್ನೂ ಒಂದೇನು ಇರುತ್ತೆ ಅಂದರೆ, ಬೇರೆ ಕೆಲವು ಆಟಗಳನ್ನು ಆಡಿದ್ರೆ ಮಂಡಿ ನೋವು ಬರುತ್ತೆ, ಆಟ ಆಡಬಾರ್ದು ಅಂತ, ಆ ಥರ ಏನಾದ್ರು ಇದೆಯಾ? ಹೌದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಫುಟ್ಬಾಲ್ ಆಡಿದ್ರೆ, ಎಕ್ಸೆಸಿವ್ ಆಗಿ ಆಡಿದ್ರೆ ಮಂಡಿ ನೋವು ಬರೋ ಚಾನ್ಸಸ್ ಜಾಸ್ತಿ ಉಂಟು. ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಎಲ್ಲಿ ಜಾಸ್ತಿ ಆಗುತ್ತೋ, ಇವಾಗ ಬೆಂಡ್ ಮಾಡೋದು ಇದೆಲ್ಲ ಮಾಡಿದ್ರೆ ಮಂಡಿ ನೋವು ಜಾಸ್ತಿ. ಇಂಜುರಿ ಜಾಸ್ತಿ ಆದರೆ ಮಂಡಿ ನೋವು ಬರೋದು ಜಾಸ್ತಿ. ಇಂಜುರೀಸ್ ಜಾಸ್ತಿ ಆದಷ್ಟು ನೋವುಗಳು ಜಾಸ್ತಿ.
ನಡೆಯೋದು, ಓಡೋದು, ಸ್ವಿಮ್ ಮಾಡೋದು ಇವೆಲ್ಲ ಭಾಳ ಹೆಲ್ತಿ. ಇವಾಗ ಸೈಕ್ಲಿಂಗ್ ಮಾಡಿದ್ರೆ ಸೈಕ್ಲಿಂಗ್ ಒಳ್ಳೇದೆ. ಅಲ್ಲಲ್ಲ, ಮಂಡಿ ನೋವು ಅದರಿಂದ ಬರೋ ಚಾನ್ಸಸ್ ಇರುತ್ತೆ? ಇಲ್ಲ, ಅದರಿಂದ ಬರೋಲ್ಲ. ವಾಕಿಂಗು, ರನ್ನಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು ಇವನ್ನ ಏರೋಬಿಕ್ ಎಕ್ಸಸೈಸಸ್ ಅಂತೀವಿ. ಇದರಿಂದ ಮಂಡಿ ನೋವು ಬರಲ್ಲ. ಬಟ್ ಮಂಡಿ ನೋವು ಇದ್ರೆ ಸೈಕ್ಲಿಂಗ್ ಮಾಡಬಾರ್ದಾ? ಮಾಡಿ, ಒಂದೇ ಸಮನೆ ಮಾಡಕ್ ಹೋಗಬೇಡಿ. ನಿಧಾನವಾಗಿ ಮಾಡಿ, ವೆಯ್ಟ್ ರಿಡ್ಯೂಸ್ ಮಾಡಿ, ಆಮೇಲೆ ನೀವು ಜಾಸ್ತಿ ನಡೆಯೋದು ಮಾಡ್ಕೋಬೋದು. ಅದನ್ನ ಸ್ಲೋಲಿ ನೀವೇನು ಮಾಡಬೇಕು, ವೆಯ್ಟ್ ರಿಡ್ಯೂಸ್ ಮಾಡ್ಕೋಬೇಕು, ಡಯಟ್ ಕಂಟ್ರೋಲ್ ಮಾಡಬೇಕು. ನಡೆಯೋದು ಒಂದೇ ಸಮನೆ 1 ಅವರ್ ನಡೆಯೋದೇನು ಬೇಡ, ಒಂದು ಅರ್ಧ ಗಂಟೆ ನಡಿ, ನೋವು ಬಂದಾಗ ಕೂತ್ಕೊಳ್ಳಿ, ತಿರ್ಗಾ ನಡೀರಿ. ನೋವನ್ನು ಕೇಳಿ, ನೋವನ್ನು ಪ್ರೆಸ್ ಮಾಡಬೇಡಿ. ನೋವಿದ್ರು ಕೂಡ ನಡೀತೀನಿ ಅನ್ನೋದು ಬೇಡ. ನೋವು ಅನ್ನೋದು ಬಾಡಿ ಒಂದು ಇಂಡಿಕೇಟರ್ ಕೊಡ್ತಾ ಇದೆ ನಿಮಗೆ, ಇಲ್ಲ ಸ್ವಲ್ಪ ನಿಲ್ಲಿಸು, ನಿಧಾನವಾಗಿ ಹೋಗು ಅಂತ. ಬಹುಶಃ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅನ್ಸುತ್ತೆ. ನೋವಿದ್ದಾಗ ನಾವು ಫಸ್ಟ್ ರೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಏನು ಬೇಕು. ಕರೆಕ್ಟ್. ನೋವು ಇದ್ರೆ ಬಾಡಿ ಹೇಳ್ತಾ ಇದೆ, ಇಲ್ಲಪ್ಪ ಒಂದು ಪ್ರಾಬ್ಲಮ್ ಇದೆ, ದಯವಿಟ್ಟು ಇನ್ನು ಅರ್ಥ ಮಾಡ್ಕೋ, ಅದೇನು ಅಂತ ಪರಿಶೀಲನೆ ಮಾಡು ಅಂತ ನಿಮಗೆ ಎಚ್ಚರಿಸ್ತಿದೆ ನೋವು. ನೋವನ್ನು ನೆಗ್ಲೆಕ್ಟ್ ಮಾಡೋದಲ್ಲ. ಮತ್ತೆ ಸರ್, ಈಗ ಈ ಮಂಡಿ ನೋವಿಗೆ ಇಂಥ ಕೆಲವ್ರಿಗೆ ಏನಿರ್ತದೆ ಅಂತಂದರೆ, ಶೀತದ ಸಂದರ್ಭದಲ್ಲಿ, ಚಳಿಗಾಲದಲ್ಲಿ ಶೀತದ ಪದಾರ್ಥಗಳನ್ನ ತಿಂದರೆ ಮಂಡಿ ನೋವು ಜಾಸ್ತಿ ಆಗುತ್ತೆ ಅನ್ನೋ ಥರ ಇರುತ್ತೆ. ಕೆಲವ್ರಿಗೆ ಏನು ನಾನ್ ವೆಜ್ ತಿಂದರೆ ಅಂತನೋ, ಇನ್ನು ಕೆಲವ್ರಿಗೆ ಆಯಿಲಿ ಫುಡ್ ಏನಾದ್ರು ತಿಂದರೆ ಮಂಡಿ ನೋವು ಜಾಸ್ತಿ ಆಗುತ್ತೆ. ಈ ಥರದ್ದು ಏನೇನೋ ನಂಬಿಕೆಗಳಿರ್ತವೆ. ನಿಮ್ಗೇನು ಅನಿಸುತ್ತೆ? ಈ ನಮಗೆ ಗೊತ್ತಿರೋದೇನು ಅಂದರೆ, ಮಂಡಿ ನೋವು ಜಾಸ್ತಿ ಆಗಿ ಗೌಟ್ ಅನ್ನೋ ಒಂದು ಕಂಡೀಷನ್ ಮಾತ್ರ. ಹೆವಿ ಪ್ರೋಟೀನ್ ತಿಂದರೆ ಕೆಲವು ಸ್ಮಾಲರ್ ಜಾಯಿಂಟ್ಸ್ನಲ್ಲಿ ನೋವು ಬರ್ಬೋದು ಗೌಟ್ ಇರೋರಿಗೆ. ಬಟ್ ಬೇರೆದಕ್ಕೂ ನೀವೇನು ತಿಂತಿದ್ದಕ್ಕೋ ಮಂಡಿ ನೋವು ಸಂಬಂಧ ಇಲ್ಲ. ಅಲ್ಲ, ಈ ಜಾಯಿಂಟ್ ಪೇನ್ ಇಸ್ ಡಿಫ್ರೆಂಟ್, ಇದು ನೀ ಪೇನ್ ಡಿಫ್ರೆಂಟ್ ಅಲ್ಲ? ಇಲ್ಲ, ನೀನು ಕೂಡ ಒಂದು ಜಾಯಿಂಟ್ ಆದ್ರೂ ಇಲ್ಲ. ಬಟ್ ಈ ಸ್ಮಾಲರ್ ಜಾಯಿಂಟ್ಸ್ನಲ್ಲಿ ಗೌಟ್ ಬರುತ್ತೆ. ನೀವೇನು ಊಟ ಮಾಡ್ತಿರೋ ಅದಕ್ಕೂ ಸಂಬಂಧ ಇಲ್ಲ. ಅದೊಂದು ನಂಬಿಕೆ ಅಷ್ಟೆ. ನೀವು ಯಾವ ಊಟಕ್ಕೂ ಸಂಬಂಧ ಇಲ್ಲ. ಅದರ್ಥ ಇಂಥ ಪದಾರ್ಥ ತಿನ್ನಬಾರ್ದು ಅಂತನೂ ಇಲ್ಲ. ಇಲ್ಲ, ಏನು ಬೇಕಾದ್ರೂ ತಿನ್ನಿ. ಅದು ಎಷ್ಟು ತಿಂತೀರಾ, ನಿಮ್ಮ ವೆಯ್ಟ್ ಬಹಳ ಮುಖ್ಯ. ಮಂಡಿ ನೋವಿಗೆ ದ ಮೇನ್ ಕಾಸ್ ಅಂದರೆ ನಿಮ್ಮದು ಓವರ್ ವೆಯ್ಟ್. ಈಗ ಓಕೆ, ನಾನು ಮಂಡಿ ನೋವಿಗೆ ಸಂಬಂಧಪಟ್ಟಂಗೆ ಈ ವಿಷಯ ಹೇಳ್ತೀನಿ. ಕೆಲವರು ಏನಂತ ವೆಯ್ಟ್ ಲಾಸ್ ಅಂದಾಗ 2 ಥರ. ಕೆಲವರು ತುಂಬ ಫುಡ್ಡನ್ನು ಕಂಟ್ರೋಲ್ ಮಾಡೋದು, ಇನ್ನು ಕೆಲವರು ಹೆಚ್ಚೆಚ್ಚು ವಾಕ್ ಮಾಡೋದು ಅಥವಾ ಸ್ವಿಮ್ ಮಾಡೋದು, ಜಾಗ್ ಮಾಡೋದು, ಈ ಥರದ್ದು ಏನೇನೋ ಮಾಡ್ಕೊಂಡಿರ್ತಾರೆ. ನಿಮ್ಮ ಪ್ರಕಾರ ಹೆಲ್ದಿ ಇದೇನು ಅಂತ, ಏನೋ ಯಾವ್ದು ಮಾಡಿದ್ರೆ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಹೆಲ್ದಿಯಾಗಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಅಂತ? ನೀವು ತುಂಬ ಎಕ್ಸಸೈಸ್ ಮಾಡಬೇಕು ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ. ಫುಡ್ ಕಂಟ್ರೋಲ್ ಮಾಡೋದು ಫಸ್ಟ್ ಆಫ್ ಆಲ್ ಭಾಳ ಮುಖ್ಯ. ನೀವು ಎಷ್ಟು ಊಟ ಮಾಡ್ತಿರೋ, ನಾವು ಹೇಳೋದೇನು ಅಂದರೆ 70 to 80% ಹೊಟ್ಟೆ ತುಂಬಿದಾಗ ನಿಲ್ಲಿಸಿ. ಅದಕ್ಕೆ ಯಾಕೆ ಅಂದರೆ ನಿಧಾನ ಊಟ ಮಾಡಬೇಕು. ನೀವು ಜೋರಾಗಿ ಊಟ ಮಾಡಿದ್ರೆ ಬ್ರೈನಿಗೆ ರಿಜಿಸ್ಟರ್ ಆಗೋಕ್ಕೆ 20 ನಿಮಿಷ ಆಗುತ್ತೆ. ಅದನ್ನ ನಿಧಾನವಾಗಿ ಊಟ ಮಾಡಿದ್ರೆ ಅದು ಭಾಳ ಹೆಲ್ತಿ. ಫುಡ್ಡನ್ನು ಮುಗ್ಸೋಕ್ಕೆ ಊಟ ಮಾಡಬಾರ್ದು. ಒಂದು ಸಂತೋಷದಿಂದ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ. ಆವಾಗ ಕ್ಯಾಲ್ರಿ ಇಂಟೇಕು ಕಮ್ಮಿ ಆಗುತ್ತೆ. ಗ್ರ್ಯಾಜುವಲಿ ನಿಮ್ಮ ವೆಯ್ಟ್ ಲಾಸು ಆಗುತ್ತೆ, ನಿಮ್ಮ ಬ್ಲಡ್ ಪ್ರೆಷರು ಕಮ್ಮಿ ಆಗುತ್ತೆ. ಹಾರ್ಟ್ಗೂ ಒಳ್ಳೆಯದು, ನೀಗೂ ಒಳ್ಳೆಯದು. ನೀಗೆ ಯಾವುದು ಒಳ್ಳೆಯದೋ ಹಾರ್ಟ್ಗೂ ಅದೇ ಒಳ್ಳೆಯದು. ಆದ್ದರಿಂದ ಒಬಿಸಿಟಿನ ಅವಾಯ್ಡ್ ಮಾಡಿ. ಅವಾಗ ನೀಗೂ ಒಳ್ಳೆಯದು, ನಿಮ್ಮ ಓವರಾಲ್ ಹೆಲ್ತ್ಗೂ ಒಳ್ಳೆಯದು. ಎಷ್ಟೋ ಕ್ಯಾನ್ಸರ್ಗಳು ಕಮ್ಮಿ ಆಗುತ್ತೆ. ಒಬಿಸಿಟಿ ನಮಗೆ, ನಾನು ಹೇಳ್ದಂಗೆ 25 ವರ್ಷದಲ್ಲಿ 25% ಜಾಸ್ತಿ ಆಗಿದೆ ಒಬಿಸಿಟಿ. ಆದ್ದರಿಂದ ನಾವು ಅದೇ ಒಂದು ದೊಡ್ಡ ಕಾಯಿಲೆ ಆಗಿದೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಶುರುವಾಗಿದೆ. ಮಂಡಿ ನೋವು ಇರೋರು ನಿಂತ್ಕೊಂಡು ಮಾಡೋ ಕೆಲಸನ ಕೆಲವು ಮಾಡೋಕ್ಕಾಗಲ್ಲ. ಓಕೆ, ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಆ ಕೆಲಸ ಮಾಡ್ಬೋದು ಅವರು? ಖಂಡಿತ ಮಾಡ್ಬೋದು. ಕೂತ್ಕೊಂಡು ಮಾಡಿದ್ರೆ ಮಂಡಿ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಕೂತ್ಕೊಂಡು ಮಾಡಿ. ಆದರೆ ತುಂಬ ಹೊತ್ತು ಕೂತಿದ್ರೆ ಈ ವೆಯ್ಟ್ ಪುಟ್ ಆನ್ ಆಗೋ ಚಾನ್ಸಸ್ ಇರುತ್ತಲ್ಲ? ಇಲ್ಲ, ಕೂತ್ಕೊಂಡ್ರೆ ವೆಯ್ಟ್ ಪುಟ್ ಆನ್ ಆಗಲ್ಲ. ಒಂದೇ ಕಡೆ ಆದಷ್ಟು ಮೂವ್ ಮಾಡಬೇಕು. ಸಿ, ಮೂವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ, ಬಟ್ ಕೆಲವು ಪ್ರೊಫೆಷನ್ಗಳು ಆ ಮೂವಿಂಗ್ ಇರಲ್ಲ. ಕೆಲವು ನಿಂತ್ಕೊಂಡೇ ಮಾಡಬೇಕಾಗತ್ತೆ, ಕೆಲವು ಕುಂತ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಆಫೀಸ್ ವರ್ಕ್ಗಳು ಬೆಳಗ್ಗೆ ಅವರು 9 ಗಂಟೆಗೋ 10 ಗಂಟೆಗೋ ಲಾಗಿನ್ ಆದರೆ ಸಂಜೆ 6 ಗಂಟೆ 7 ಗಂಟೆ. ಕರೆಕ್ಟ್. ಈಗೀಗಂತೂ 10 ಗಂಟೆ 12 ಗಂಟೆ ಎಲ್ಲ ಆಗ್ತಿದೆ. ಅಷ್ಟೊತ್ತು ಕೂತಿರ್ಬೇಕು. ಏನೋ ಒಂದು ಟೀ ಬ್ರೇಕು ಅಥವಾ ಲಂಚ್ ಬ್ರೇಕು ಅಥವಾ ಅಲ್ಲ, ಏನೇ ಕೆಲಸ ಇದ್ರೂ ಕೂಡ. ಇವಾಗ ನಾನು ಕೂಡ ಡಾಕ್ಟ್ರಾಗಿ ಪೇಷಂಟ್ ನೋಡ್ತಿದ್ದೆ.
20 ನಿಮಿಷ ಅರ್ಧ ಗಂಟೆಗೆ ಒಂದ್ಸಲಿ ಎದ್ಬಿಟ್ಟು ಒಂದು 5-10 ನಿಮಿಷ ನಡ್ಕೊಂಡು ಹೋಗಿ ಬಂದು ತಿರ್ಗಾ ಪೇಷಂಟ್ ನೋಡ್ತೀವಿ. ಬಟ್ ಇಲ್ಲ ಸರ್, ಏನಾಗುತ್ತೆ ಈ ನಡುವಿನ ಅಂದರೆ ಈ ವರ್ಕ್ ಪ್ರೆಷರು ಇವೆಲ್ಲ ಏನೋ ಅವರ್ಗೆ ಒಂದ್ಸಲನೂ ಕೂಡ ಒಂದು ಸಣ್ಣ ವಾಕ್ ಅಂದರೆ ಓಕೆ ಅಲ್ಲಿಂದ ಇಲ್ಲಿವರೆಗೆ ಓಡಾಡೋಣ ಅಂತನ್ನುವಷ್ಟು ಕೂಡ ಆಗಲ್ಲ. ಯಾಕಂದ್ರೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಏನೇನೋ ಟಾಸ್ಕ್ ಇರ್ತವೆ, ಯಾವುದೋ ಫೈಲ್ ಮೂವ್ ಮಾಡಬೇಕಿರುತ್ತೆ, ಏನೋ ಟಾರ್ಗೆಟ್ ರೀಚ್ ಆಗಬೇಕಿರುತ್ತೆ, ಈ ಥರದ ಇರ್ತಾರಲ್ಲ. ಅಂದರೆ ಕೂತ್ಕೊಂಡಿರಲೇಬೇಕು, ಅಥವಾ ಅವ್ರ ಸಿಸ್ಟಮ್ ಮುಂದೆ ಇರಲೇಬೇಕು, ಅಥವಾ ಫೈಲ್ನ ಹ್ಯಾಂಡಲ್ ಮಾಡ್ತಾನೆ ಇರಬೇಕು, ಈ ಥರ ಪರಿಸ್ಥಿತಿ ಇರುತ್ತೆ. ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಬೇರೆ ಏನಾದರೂ ಮಾರ್ಗ ಇದೆಯಾ ಅಂತ. ಇವತ್ತು ಏನಾಗುತ್ತೆ, ಈ ಕೆಲಸಗಳು ನೀವು ಹೇಳೋದು ಬಹಳ ಮುಖ್ಯ. ಇಂಥ ಕೆಲಸಗಳು ಮಾಡೋದ್ರಿಂದ ಓವರ್ ವೇಟು ಜಾಸ್ತಿ ಆಗುತ್ತೆ, ಬ್ಯಾಕ್ ಪ್ರಾಬ್ಲಮ್ಸ್ ನಾವು ತುಂಬ ಕಾಣ್ತಾ ಇದ್ದೀವಿ. ಒಂದೇ ಕಡೆ ಮಾತಾಡೋಣ. ಅದಕ್ಕೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಅದು ಇಂಡೋರ್ಸ್ ಮಾಡೋದು, ಲಾಂಗ್ ಸ್ಟ್ರೆಚಸ್ ಬ್ರೇಕ್ ಇಲ್ಲದೆ ಮಾಡೋದು ಖಂಡಿತ ಅನಾರೋಗ್ಯ. ನಾವು ಅದನ್ನು ಚೇಂಜ್ ಮಾಡದೆ ನಾವು ಬೇರೆ ಮಾಡಿದ್ರೆ ಒಂದು ರೀತಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗುತ್ತೆ. ಫಂಡಮೆಂಟಲ್ ಪ್ರಾಬ್ಲಮ್ಮು ಆ ಕೆಲಸನೇ ಫಂಡಮೆಂಟಲ್ ಪ್ರಾಬ್ಲಮ್. ಅದನ್ನು ಒಂದು ಸ್ವಲ್ಪ ಏನಾದ್ರು ಮಾಡಿ ಆಗ್ಲಪ್ಪ 1 ಗಂಟೆಗೆ 10 ನಿಮಿಷ ಎದ್ದು ನಡ್ಕೊಂಬರ್ತೀವಿ ಅಂತ ಏನಾದ್ರು ಒಂದು ವರ್ಕೌಟ್ ಮಾಡಿದ್ರೆ 1 ಅವರ್ ಜಾಸ್ತಿ ಕೆಲಸ ಮಾಡಿ, ಬೇಡ ಅನ್ನಲ್ಲ. ಆದರೆ ಒಂದೇ ಕಡೆ ಕೂತಿರೋದು ನಾನು ಅದು ನೀವು ಹೇಳ್ದಂಗೆ ಬೇರೆ ಥರ ಪ್ರಾಬ್ಲಮ್ಮು ಆಗುತ್ತೆ. ಓವರ್ ವೇಟ್ ಆಗುತ್ತೆ, ನಿಮ್ಗೆ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ, ಹೈಪರ್ ಟೆನ್ಷನ್ ಆಗುತ್ತೆ, ಹೈ ಬ್ಲಡ್ ಪ್ರೆಷರ್ ಆಗುತ್ತೆ, ಇದರಿಂದ ಡಯಾಬಿಟಿಸ್ ಆಗುತ್ತೆ, ಓವರ್ ವೇಟ್ ಆಗುತ್ತೆ. ಏನು ಈ ಕಾಯಿಲೆಗಳನ್ನ ನಾವು ಒಂದು ನೋಡೋಕ್ಕಾಗಲ್ಲ. ಎಲ್ಲ ಕಾಯಿಲೆಗಳು ಒಂದು ಇಂಟರ್ಲಿಂಕ್ ಇರುತ್ತೆ. ಈ ಇಂಟರ್ಲಿಂಕನ್ನು ನಾವು ಬ್ರೇಕ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು. ನಾವು ಇದೇ ಮಾಡ್ತೀವಿ ಅಂದರೆ ಔಟ್ಕಮ್ ಅದೇ ಇರುತ್ತೆ. ಆದ್ದರಿಂದ ನಾವು ಮಾಡೋದನ್ನ ಚೇಂಜ್ ಮಾಡ್ಕೋಬೇಕು, ಬೇರೆ ರೀತಿ ಯೋಚಿಸ್ಬೇಕು, ಬೇರೆ ರೀತಿ ಫುಡ್ ಅಂತೂ ಖಂಡಿತ ನಾವು ಕಮ್ಮಿ ಊಟ ಮಾಡಬೇಕು, ಅದು ಶುಗರ್ ಅನ್ನೋದನ್ನ ಅವಾಯ್ಡ್ ಮಾಡಬೇಕು. ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೊತ್ತು ಈ ಮಂಡಿ ನೋವಿಗೆ ಸಂಬಂಧಪಟ್ಟಂತೆ ಅದು ನೋಡಿ, ಅವ್ರು ಬೇರೆ ಆಯಾಮಗಳನ್ನು ಕೂಡ ಹೇಳಿದ್ರು, ಯಾವ ಕಾರಣಕ್ಕೆ ಮಂಡಿ ನೋವು ಬರುತ್ತೆ ಮತ್ತು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಪರಿಹಾರ ಏನು ಅನ್ನೋದನ್ನೆಲ್ಲವನ್ನು ಹೇಳಿದ್ರು ಡಾಕ್ಟರ್ ಅಮರ್ ಕುಮಾರ್ ಅವರು. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಂತಹ ಭಾಳ ಉಪಯುಕ್ತವಾದಂತಹ ಮಾಹಿತಿಗಳಿಗೋಸ್ಕರ ವಾರ್ತಾಭಾರತಿಯನ್ನು ನೋಡ್ತಾ ಇರಿ. ಜೊತೆಗೆ ಬೆಂಬಲಿಸುವ ದೃಷ್ಟಿಯಿಂದ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.